ಕಾರ್ಯಗಳನ್ನು ಇದು ಹೀಗೆ ನಿರಂತರವಾಗಿ ಸಾಗಲಿ. ಯಾಕಂದರೆ ಒಂದು ಗೋಮಾತೆ ನಮಗೆ ಬಹಳ ಮುಖ್ಯ ಅಂತ ಮೇಡಮ್ ತಿಳಿಸ್ಕೊಟ್ರು. ಈಗೆಲ್ಲ ಬಗ್ಗೆ ಇಷ್ಟು ವಿಚಾರಗಳಿದೆ ಅನ್ನುವಂಥದ್ದು ಮಾಹಿತಿ ಇವತ್ತು ಎಲ್ರಿಗೂ ಗೊತ್ತಾಗಿದೆ. ಒಳ್ಳೆಯ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಇನ್ನೂ ಸಾಕಷ್ಟು ಈ ರೀತಿ ಕಾರ್ಯಕ್ರಮಗಳು ನಡೆಯಲಿ. ನಮ್ಮ ಬಯಲುಸೀಮೆ ಇರ್ತಕ್ಕಂಥ ಒಂದು ಪ್ರದೇಶ, ಇಲ್ಲಿ ಸಂತತಿ ಸಹ ಕಡಿಮೆ ಆಗಿದೆ. ಮತ್ತು ಹಸುಗಳ ಸಂತತಿ ತುಂಬ ಕಡಿಮೆ ಇದೆ. ಕಾರಣ ನಾವೆಲ್ಲ ಆಧುನಿಕತೆಯಲ್ಲಿ ಒಪ್ಕೊಂಡಿರೋದ್ರಿಂದ ಅವನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆಟ್ಟಾಕಿದ್ವಿ. ಕೆಲವರ ಬೆಳವಣಿಗೆ ಅಷ್ಟೇ ನಾವು ಇರುವಂಥದ್ದು. ಅಂದರೆ ಯಾರು ರೈತಾಪಿ ವರ್ಗದವರು ಇದ್ದಾರೆ ಅಥವಾ ಆ ಒಂದು ಕಾಳಜಿ ಇಟ್ಕೊಂಡು ಅನಿವಾರ್ಯತೆಯಿಂದ ನಾವು ಅದನ್ನು ಮಾಡಲೇಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿರುವಂಥದ್ದು ಇದೆ. ಆದರೆ ಈಗ ಹಿಂದೆ ತರದ್ದು ಎತ್ತುಗಳೆಲ್ಲ ಬರ್ತಾಯಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಪಾರಂಪರಿಕ ಯಾಕೆ ಕಾರಣ ಕಡಿಮೆ ಆಯಿತು ಅಂದರೆ ಇವತ್ತು ಆಧುನಿಕತೆ ಒಪ್ಕೊಂಡಿರೋದ್ರಿಂದ ಮತ್ತು ಬಯಲುಸೀಮೆ ಪ್ರದೇಶ ಆಗಿರೋದ್ರಿಂದ ಅದಕ್ಕೆ ಸಾಕಷ್ಟು ಅದಕ್ಕೆ ಮೇವು ಒದಗಿಸೋಕ್ಕೆ ಕಾರಣ ಆಗದೇ ಇರೋ ಕಾರಣಕ್ಕೆ ನಮಗೆ ಈ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದಕ್ಕೆಲ್ಲ ಪೂರಕವಾಗಿ ನಮ್ಮ ಒಂದು ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೋದು. ಹೇಗೆ ಅಂತಂದರೆ ಮೂಲ ಕಾರಣ ಹೇಗಾಗುತ್ತೆ ಅಂತಂದರೆ ಪರಿಸರದ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು. ಮೇಜರಾಗಿ ಪರಿಸರ ಕಾಳಜಿ ವಹಿಸ್ತಾ ಇರೋದಕ್ಕೆ, ಮೇವುಗಳಿಗೆ ಅವಕ್ಕೆ ಸಿಗ್ತಾ ಇರೋದಕ್ಕೆ ನಾವಿವತ್ತು ಒಂದು ರೀತಿಯಾಗಿ ನಾವೇ ಕಾಣ್ಬೋದು ಅಂತ ನನ್ನ ಅಭಿಪ್ರಾಯದಲ್ಲಿ ನಾನು ಒಂದಿಷ್ಟು ಅನಾಲಿಸಿಸ್ ಮಾಡಬೇಕಂತ ನಾನು ಹೇಳ್ತೀನಿ. ಹಾಗಾಗಿ ಇದು ನೋಡಿ ಹೆಂಗಿದೆ ಅಂದರೆ ಒಂದಕ್ಕೊಂದು ಲಿಂಕ್ ಇದೆ. ಇವತ್ತು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಸಹ ನಮ್ಮ ಜೊತೆಗೆ ಒಡಗೂಡಿ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಸಹ ಪ್ರಕೃತಿ ದತ್ತವಾಗಿ ಹೋಗಬೇಕು. ಆ ನಿಟ್ಟಿನಲ್ಲಿ ಪರಿಸರವನ್ನು ಬೆಳೆಸ್ಕೊಳ್ತಾ ಹೀಗೆ ನಾವು ಹೋಗ್ತಾ ಇರೋ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ನಮಗೆ ಸಾಕಾರ ಆಗುತ್ತೆ. ಆಗ ಈ ಒಂದು ಏನು ಕಾನ್ಸೆಪ್ಟ್ ಇದೆ ಇವತ್ತು ಎತ್ತುಗಳ ಒಂದು ಹಸು ಮತ್ತು ಎತ್ತುಗಳ ಒಂದು ಸಂರಕ್ಷಣೆ ಮಾಡುವಂಥ ಸಮಿತಿ ಏನಿದೆ, ಇದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಒಳ್ಳೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಮುಂದುವರಿಲಿ, ಒಳ್ಳೆಯ ಒಂದು ಕಾರ್ಯಕ್ರಮ